ಎಲ್ರಿಗೂ ನಮಸ್ಕಾರ. ವೆಂಕಟೇಶ್ ಮೂರ್ತಿಯವರು ಮೊದಲ ಸಲ ನನ್ನ ಒಂದು ಕತೆ ಒಂದು ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗೆದ್ದಾಗ ಅದಕ್ಕೆ ಅವರು ತೀರ್ಪುಗಾರರಾಗಿದ್ದರು. ಅಲ್ಲಿ ಅವರು ತಮ್ಮ ಟಿಪ್ಪಣಿಯಲ್ಲಿ ಆ ಕಥೆಯ ಕುರಿತಾಗಿ ಆಡಿದ ಕೆಲವು ಮಾತುಗಳು ನನಗೆ ಬಹಳ ಒಂದು ರೀತಿ ಉತ್ಸಾಹವನ್ನು ತಂತು. ಯಾಕಂದರೆ ನನಗೆ ತುಂಬ ಖುಷಿಯಾಗಿದ್ದು ಅವರು ಅದನ್ನು ಮೆಚ್ಕೊಂಡ್ರಲ್ಲ ಅಂತ. ಅಂದರೆ ಈಗ ನಮ್ಮ ಓರಿಗೆಯ ಓದುಗರು ಅಥವಾ ಲೇಖಕರು ಅದರ ಬಗ್ಗೆ ಅದನ್ನು ಗ್ರಹಿಸುವ ರೀತಿ ಒಂದು ರೀತಿ ಗೊತ್ತಿರುತ್ತೆ. ಯಾಕಂದರೆ ಆ ಪ್ರಪಂಚ ಅವರಿಗೆ ಪರಿಚಿತವಾಗಿರೋದ್ರಿಂದ ಅದನ್ನು ಗ್ರಹಿಸ್ತಾರೆ ಅಂತ. ಆದರೆ ಅಷ್ಟು ಪರಿಚಿತವಲ್ಲದ ಪ್ರಪಂಚದ ಕೆಲವೊಂದು ಸಂಗತಿಗಳನ್ನು ವೆಂಕಟೇಶ್ ಮೂರ್ತಿಯವರು ಮತ್ತು ವಿಜಯಮ್ಮ ಅವರು ಕೂಡ ಅದರಲ್ಲಿ ಒಬ್ಬರು ತೀರ್ಪುಗಾರರಾಗಿದ್ದರು. ಅವರಿಬ್ಬರು ಕೂಡ ಅದನ್ನು ಗುರುತಿಸಿ ಮೆಚ್ಚಿದರು. ಹಾಗಾಗಿ ಅದು ಒಂದು ನನಗೆ ಬಹಳ ಒಂದು ಉತ್ತೇಜನವನ್ನು ಕೊಟ್ಟಂತಹ ಸಂದರ್ಭ 2009ರಲ್ಲಿ. ಆನಂತರ ಅವರು ಈ ಕುಮಾರವ್ಯಾಸ ಕಥಾಂತರ ಅಂತ ಹೇಳಿ ಕುಮಾರವ್ಯಾಸ ಭಾರತವನ್ನು ಕನ್ನಡದಲ್ಲಿ ಅದರ ಒಂದು ರೀತಿಯ ಭಾವಾನುವಾದ ಮತ್ತು ಅವರ ಕೆಲವೊಂದು ಇನ್ಸೈಟ್ಸ್ ಅಥವಾ ಹೊಳಹುಗಳು, ಅದರ ವಿಶ್ಲೇಷಣೆ, ಈ ಥರ ಮಹಾಭಾರತದ ಎಲ್ಲ ಒಂದೊಂದು ಸಂದರ್ಭಗಳನ್ನು ಇಟ್ಕೊಂಡು ಪಾತ್ರಗಳನ್ನು ಇಟ್ಕೊಂಡು ಅವರು ಕುಮಾರವ್ಯಾಸ ಕಥಾಂತರ ಅಂತ ಹೇಳಿ ಕನ್ನಡ ಭಾವಾನುವಾದವನ್ನು ಬರೀತಾಯಿದ್ರು. ಅದು ಒಂದು ಜಾಲತಾಣದಲ್ಲಿ ಬರ್ತಾಯಿತ್ತು. ನಾನು ಅದಕ್ಕೊಂದು ಕಮೆಂಟ್ ಹಾಕಿದ್ದೆ. ಅದು ಎಷ್ಟು ಸೊಗಸಾಗಿತ್ತು ಅಂದರೆ ಅದರ ಆಸ್ವಾದ ಎಷ್ಟು ಬಹಳ ಆಪ್ಯಾಯಮಾನವಾಗಿತ್ತು ಅಂದರೆ, ಅದು ನದಿಯ ಕಾಲಿಗೆ ಗೆಜ್ಜೆ ಕಟ್ಟಿದಂತಿದೆ ನಿಮ್ಮ ಈ ಭಾವಾನುವಾದ ಅಂತ ಕಮೆಂಟ್ ಹಾಕಿದ್ದೆ ಅಷ್ಟೆ. ಆಗಿನ್ನೂ ಈ ಸಾಮಾಜಿಕ ಜಾಲತಾಣಗಳು ಅಷ್ಟು ಪೀಕಲ್ಲಿ ಇರಲಿಲ್ಲ, ಅಷ್ಟು ಮುಂಚೂಣಿಯಲ್ಲಿರಲಿಲ್ಲ. ಅದಾಗಿ ಎಷ್ಟೋ ಸಮಯದ ನಂತರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಚಾನಕ್ಕಾಗಿ ಅವರು ಭೇಟಿಯಾದಾಗ ಅವರು ನನ್ನ ಕೈ ಹಿಡಿದು ಒಂದು ಬೆರಗುಗಣ್ಣಿನಿಂದ ನದಿಯ ಕಾಲಿಗೆ ಗೆಜ್ಜೆ ಅಂತ ಹೇಳಿ ನಕ್ಕು ಬಹಳ ಪ್ರೀತಿ ತೋರಿಸಿದರು. ಆಮೇಲೆ ಆ ಪುಸ್ತಕ ಪಬ್ಲಿಷ್ ಆಗಿ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೂಡ ಅವರು ನನ್ನನ್ನು ಆ ಕುರಿತು ಮಾತಾಡಲಿಕ್ಕೆ ಕರೆದರು. ಯಾಕಂದರೆ ನಾನಿನ್ನೂ ಆಗ ಯಾವುದೇ ವೇದಿಕೆಗಳಲ್ಲಿ ಮಾತಾಡಿರಲಿಲ್ಲ ಮತ್ತು ನಾನಿನ್ನೂ ತುಂಬ ಸಣ್ಣವನು. ಯಾಕಂದರೆ ಅಲ್ಲಿ ನಾರಾಯಣಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿದ್ದರು, ಚಂದ್ರಶೇಖರ್ ಕಂಬಾರ್ ಇದ್ದರು. ಸೊ ಇವರೆಲ್ಲ ಇದ್ದಂಥ ವೇದಿಕೆ ಅದು. ಸೊ ಅಲ್ಲಿ ನನಗೊಂದು ಜಾಗವನ್ನು ಕೊಟ್ಟು ಅವರು ಆ ಕೃತಿಯ ಕುರಿತು ಮಾತಾಡಬೇಕು ಅಂತ ಹೇಳಿದರು. ಮತ್ತು ಅವರಿಗೆ ನನ್ನ ಮತ್ತು ಅವರ ಒಡನಾಟ ಅಷ್ಟು ಬಹಳ ಇರಲಿಲ್ಲ. ಅಂದರೆ ಹೀಗೆ ಎಲ್ಲೋ ಒಂದೆರಡು ಕಡೆ ಭೇಟಿಯಾಗಿದ್ದು, ಈ ಥರ ಸಿಕ್ಕಿದ್ದು, ಮಾತಾಡಿದ್ದು ಬಿಟ್ಟರೆ ತುಂಬ ತುಂಬ ಹೊತ್ತು ಅವ್ರ ಜೊತೆ ಸಮಯವನ್ನು ಕಳೆದಿರಲಿಲ್ಲ. ತುಂಬ ಪರಿಚಯ ಅಥವಾ ವೈಯಕ್ತಿಕ ಪರಿಚಯ ಅನ್ನುವಂಥದ್ದು ತುಂಬ ಏನಿರಲಿಲ್ಲ. ಅಂದರೆ ಎಲ್ಲಿ ಈ ಥರದ್ದೊಂದು ಸಾಹಿತ್ಯಗ್ರಾಹಿ ಗುಣ ಅವರಿಗೆ ಕಾಣುತ್ತೋ ಅಲ್ಲಿ ಅವರನ್ನು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದರು. ಅದು ಎಲ್ಲರಿಗೂ ಬಹುಶಃ ನನ್ನ ಓರಿಗೆಯ ಮತ್ತು ಕಿರಿಯ ಎಲ್ಲ ಬರಹಗಾರರಿಗೂ ಕೂಡ ಅವರ ಒಂದು ಪ್ರೀತಿಯ ಅನುಭವ ದಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಹಾಗಾಗಿ ನನಗಿಂತಲ್ಲ ಸಾಕಷ್ಟು ಜನರಿಗೆ ಅವರು ಮುನ್ನುಡಿ ಬೆನ್ನುಡಿಗಳನ್ನು ಕೊಟ್ಟಿದ್ದಾರೆ. ಮತ್ತು ನೀವು ಎಂತಹ ಪದ್ಯಗಳನ್ನು ತಗೊಂಡು ಹೋದರೂ ಕೂಡ ಅವರು ಅದರ ಬಗ್ಗೆ ಅದರಲ್ಲೂ ಕೂಡ ಯಾವುದು ಚೆನ್ನಾಗಿದೆ, ಅದರಲ್ಲಿ ಏನು ವೈಶಿಷ್ಟ್ಯ ಇದೆ ಅನ್ನೋದನ್ನು ಗಮನಿಸಿ ಅದನ್ನು ಹೈಲೈಟ್ ಮಾಡಿ ಹೇಳ್ತಾಯಿದ್ರು, ಉತ್ತೇಜಿಸ್ತಾಯಿದ್ರು. ಸೊ ಈ ಥರದ ಒಂದು ಗುಣ ಹೀಗೆ ಅವರ ಒಡನಾಟ ಆ ನಂತರದಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ಒಮ್ಮೆ ಏನಾಯಿತು ಅಂದರೆ ಯಾವುದೋ ಒಂದು ಪುಸ್ತಕದ ಚರ್ಚೆ ಇತ್ತು. ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಪುಸ್ತಕದ ಬಗ್ಗೆ ಒಬ್ಬರು ಲೇಖಕರು ಮಾತನಾಡಿದರು. ಅಲ್ಲಿ ಮಾತಾಡುವಾಗ ಅವರು ಸ್ವಲ್ಪ ಅದರಲ್ಲಿರುವಂತಹ ಸಮಸ್ಯೆಗಳನ್ನು
ಮತ್ತು ಅದರ ಬಗ್ಗೆ ಸ್ವಲ್ಪ ವಿಮರ್ಶಾತ್ಮಕವಾಗಿ ಅವರು ಅದನ್ನು ವಿಶ್ಲೇಷಿಸಿ ಮಾತಾಡಿದರು. ಅದಾಗಿ ಅವ್ರ ಮಾತು ಮುಗಿದ ಮೇಲೆ HSV ಅವರು ಅಲ್ಲಿ ಮಾತಾಡಿದರು. HSV ಅವರು ಅದನ್ನು ಅಂದರೆ ಈ ಯಾವ ಲೇಖಕರು ನೆಗೆ ಬಿದ್ದ ಅಕ್ಷರದ ಬಗ್ಗೆ ಒಂದು ರೀತಿಯ ಅದರ ನಕಾರಾತ್ಮಕತೆಯನ್ನು ಸ್ವಲ್ಪ ಹೆಚ್ಚಾಗಿಯೇ ವಿಮರ್ಶಿಸೋ ಅದಕ್ಕೆ ಸಂವಾದಿಯಾಗಿ HSV ಅವರು ಇಲ್ಲ, ಮಹಾದೇವನೇ ಈ ಥರದ ಬರವಣಿಗೆಗಳನ್ನು ಅವರು ಹೀಗೆ ಬರೀಬೇಕು, ಅವರು ಅದರಲ್ಲಿ ಆ ಸತ್ವ ಇರೋದೇ ಹಾಗೆ, ಸೊ ಅದು ಬರಬೇಕಾಗಿರೋದೇ ಹಾಗೆ. ಮತ್ತು ಆ ಎದೆಗೆ ಬಿದ್ದ ಅಕ್ಷರ ಅನ್ನುವಂಥದ್ದು ಇದೆಯಲ್ಲ, ಅದು ಅದರಲ್ಲಿರುವಂತಹ ಒಂದು ಪೊಯಿಟಿಕ್ ಸೆನ್ಸು. ಆ ಅಕ್ಷರ ಅನ್ನೋದು ಅದು ಕೇವಲ ಅದು ಅಕ್ಷರ ಆಗಿರೋದಿಲ್ಲ, ಆವಾಗ ಅದೊಂದು ಆಸ್ಫೋಟ ಆಗುತ್ತೆ, ಅದೊಂದು ಸ್ವಾತಂತ್ರ್ಯ ಆಗುತ್ತೆ, ಅದು ಬೇರೆ ಬೇರೆ ರೂಪಕಗಳಾಗಿ ನಮಗೆ ತಾಕತ್ತೆ ಅಂತೆಲ್ಲ ಹೇಳಿ ಅದನ್ನು ಟೀಕೆ ಮಾಡಿದವರಿಗೂ ಕೂಡ ನೇರವಾಗಿ ಅದನ್ನು ಒಂದು ರೀತಿ ಜಿದ್ದಾಜಿದ್ದಿಯ ಹಾಗೆ ಹೇಳಲು ಆ ಕೃತಿಯ ಮಹತ್ವ ಏನು ಅನ್ನೋದನ್ನು HSV ಅವರು ಅಲ್ಲಿ ಮಾತಾಡಿದರು. ಇದು ಅವರ ಒಂದು ಗುಣ. ಮತ್ತು ನಾನು ಕಂಡ ಹಾಗೆ ಅವರು ಯಾರ ಬಗ್ಗೆಯೂ ಕೂಡ ಯಾವುದರ ಬಗ್ಗೆಯೂ ಕೂಡ ಕುಹಕ ಆಗಲಿ ಅಥವಾ ಒಂದು ತಾತ್ಸಾರದ ಮನೋಭಾವವಾಗಲಿ ಈ ಥರದ ಯಾವ ಒಂದು ಮಾತುಗಳನ್ನು ಕೂಡ ನಾನು ಅವರಿಂದ ಕೇಳಲಿಲ್ಲ. ಅವರ ಅತ್ಯಂತ ಆಪ್ತ ಸ್ನೇಹಿತ ವಲಯದಲ್ಲಿ ಹೇಗೆ ಮಾತಾಡ್ತಿದ್ದೋ ಗೊತ್ತಿಲ್ಲ, ಆದರೆ ಇದೆಲ್ಲ ವೆಂಕಟೇಶ್ ಮೂರ್ತಿಯವರ ನನ್ನ ಕೆಲವೊಂದು ವೈಯಕ್ತಿಕ ಒಡನಾಟಗಳು. ಈಗ ಅವರ ಒಂದೆರಡು ಪದ್ಯಗಳನ್ನು ಓದ್ತೀನಿ, ಓದಿದ ನಂತರ ಅದರ ಬಗ್ಗೆ ಮಾತಾಡ್ತೀನಿ. ಮತ್ತು ಸಾಹಿತ್ಯಿಕವಾಗಿ ವೆಂಕಟೇಶ್ ಮೂರ್ತಿಯವರ ಬಗ್ಗೆ ನನ್ನ ಒಂದು ಅಬ್ಸರ್ವೇಷನ್ ಏನಿದೆ ಅದನ್ನು ತಿಳಿಸ್ತೀನಿ. ಈ ಒಂದು ಸಂಕಲನ ಉತ್ತರಾಯಣ ಮತ್ತು ಅಂತ ಹೇಳಿ ಒಂದು ಸಂಕಲನ, ಈ ಸಂಕಲನದ ಪೂರ್ವದ HSV ಮತ್ತು ಈ ಸಂಕಲನದ ಪದ್ಯಗಳು ಆ ನಂತರದ ಪದ್ಯಗಳ HSV ಹೇಗೆ ಬೇರೆ ಬೇರೆಯಾಗಿದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು. ಇದರ ಬಹಳ ಮುಖ್ಯವಾದ ಒಂದು ಕವಿತೆ ಶ್ರೀ ಸಂಸಾರಿ. ಶ್ರೀರಾಮನು ತಾನೊಬ್ಬನೇ ಎಲ್ಲೂ ಪೂಜೆಗೊಳ್ಳುವುದು ಕಂಡಿಲ್ಲ. ಹೋಗಿ ನೋಡಿ, ನೀವು ಯಾವುದೇ ಊರಿನ ಯಾವುದೇ ರಾಮನ ಗುಡಿಗೆ, ಯಾವುದೇ ಮನೆಯ ಗೋಡೆಯ ಮೇಲಿನ ಪಟವನ್ನಾದರೂ ನೋಡಿ, ರಾಮನೊಬ್ಬನೇ ಎಂದು ಎಲ್ಲೂ ಬಾರನು ಪೂಜೆಯ ಮನೆಗೆ. ಎಡಕ್ಕೆ ಸೀತೆ, ಬಲಕ್ಕೆ ಲಕ್ಷ್ಮಣ, ಕಾಲ ಕೆಳಗೆ ಹನುಮಂತ, ಕೆಲವು ಪಟದಲ್ಲಿ ತಮ್ಮ ಶತ್ರುಘ್ನ ಚಾಮರ ಹಾಕುವ ಭಂಗಿ, ಹಿಂದೆ ಕೊಡೆ ಹಿಡಿದ ಭರತ, ವಿಭೀಷಣ, ಜಾಂಬವ, ದೊರೆ ಸುಗ್ರೀವ, ಕೆಲವು ಪಟದಲ್ಲಿ ಮಾಂಡವಿ, ಊರ್ಮಿಳೆ, ನಗುತ್ತಿರುವ ಶ್ರುತಕೀರ್ತಿ. ಉಳಿದ ದೇವನಂತೆಂದಿಗೂ ರಾಮ ಒಬ್ಬನೇ ಪೂಜೆಯ ಕೊಲ್ಲನು. ರಾಮ ಪೂಜೆ ಬರೀ ರಾಮನ ಪೂಜೆಯೇ? ಅದೊಂದು ಕುಟುಂಬ ಪೂಜೆ. ಎಷ್ಟು ವಿಶಾಲ, ಎಷ್ಟು ವಿಸ್ತೃತ ಶ್ರೀರಾಮನ ಈ ಸಂಸಾರ. ಇದು ತಾನಾಯಿತು, ತನ್ನ ಕಣ್ಗೊಂಬೆ ತಾನಾಯಿತು ಚೌಕಟ್ಟಲ್ಲ. ರಾಮ ಸಂಸಾರ ಒಟ್ಟು ಸಂಸಾರ. ತಮ್ಮಂದಿರು, ನಾದಿನಿ, ತಾಯಿ, ಆಳು ಕಾಳಿಗೂ ಮನ್ನಣೆ ಉಂಟು. ಜೊತೆಗೆ ಗೆಳೆಯರಿಗೂ ಕೂಡ. ಅಯೋಧ್ಯೆಯಲ್ಲೇ ಲಂಕೆ, ಕಿಷ್ಕಿಂಧ, ಗುಡ್ಡಗಾಡು ಸೇರಿರಲು ಆರ್ಯ, ದ್ರಾವಿಡ, ಆದಿವಾಸಿಗೂ ರಾಮಪೂಜೆಯಲ್ಲಿ ಪಾಲು. ಸಂಸಾರದ ಈ ಸಾರ ವ್ಯವಸ್ಥೆ ಪೂಜೆಗೊಳ್ಳುವುದು ಈ ನೆಲದಲ್ಲಿ. ನಿತ್ಯಾರಾಧನೆ, ನಿತ್ಯ ನೈವೇದ್ಯ ರಾಮನ ಪೂಜೆಯ ನೆಪದಲ್ಲಿ. ವರ್ಗ ವರ್ಣ ವೈಷಮ್ಯ ಲೆಕ್ಕಿಸದೆ ಪೂಜೆಗೊಳ್ಳುತ್ತಿದೆ ಸಂಸಾರ. ಸ್ವರ್ಗವೆನ್ನುವುದು ಇನ್ನೆಲ್ಲಿರುವುದು? ಇಲ್ಲಿ ಕಾಲಡಿ ನೆಲದಲ್ಲೇ. ಈ ಕೌಟುಂಬಿಕ ಗೋಷ್ಠಿ ಪಟದಲ್ಲಿ ಸ್ನೇಹ, ಮೋಹ, ತಿಕ್ಕಾಟಗಳು, ತಮ್ಮ ತಮ್ಮ ಗಂಡಂದಿರ ಪಕ್ಕ ಬೀಗುವವರ ನಗೆ ಹೆಣ್ಣುಗಳು. ಹೆಗಲಿಗೆ ಹೆಗಲನ್ನು ತಾಗಿಸಿ ನಿಂತಿದ್ದಾನೆ ಜಾಂಬವನು ಭರತನಿಗೆ. ಚಿತ್ರಪಟದ ಅಂದಾಜೇ ಇಲ್ಲ ತಿರುವು ಮೂತಿ ಹನುಮಂತನಿಗೆ. ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಮಂದ್ರದಲ್ಲಿ ಗೊಣಗಿದ ಹೀಗೆ.
ಹೆಗಲ ಬಿಲ್ಲ ಕೆಳಗಿರಿಸಿ ಸ್ವಾಮಿ, ಹೆಗಲ ಬಿಲ್ಲ ಕೆಳಗಿರಿಸಿರಿ ಸ್ವಾಮಿ, ಜಾಗ ಉಂಟು ಇನ್ನೊಬ್ಬರಿಗೆ. ಥಟ್ಟನೆ ನೆನಪು ಸೇತುರಾಮನಿಗೆ, ಮರಳು ಸೇವೆಯ ಅಳಿಲುಮರಿ. ರಾಮ ಧ್ಯಾನಿಸಿದ ಮರುಕ್ಷಣದಲ್ಲಿ ಅಳಿಲಿದೆ ಆತನ ಹೆಗಲಲ್ಲಿ. ಇದು ಶ್ರೀ ಸಂಸಾರಿ. ಕೌಟುಂಬಿಕ ಮಹತ್ವವನ್ನು ಹೇಳುವ ಕವಿತೆ ನಿಜ, ಆದರೆ ಇದರಲ್ಲಿ ರಾಜಕೀಯ ಇಲ್ವಾ? ಒಂದು ರಾಜಕೀಯದ ಸ್ಪಂದನೆ ಈ ಕವಿತೆಯಲ್ಲಿ ಇಲ್ವಾ? ಇದನ್ನೇನನ್ನು ಸೂಚಿಸ್ತಾ ಇದೆ ಈ ಪದ್ಯ? ರಾಮನ ಕುರಿತಾದ ಈ ಪದ್ಯ ಯಾವ ರಾಮನನ್ನು ನಮಗೆ ಆದರ್ಶವನ್ನಾಗಿ ನೀಡಿದೆ? ಇದನ್ನು ಗುರುತಿಸದೆ ಅಥವಾ ಗ್ರಹಿಸದೆ ಇರುವುದು ನಮ್ಮ ಮಿತಿಯೋ, ಆಯ್ಕೆಯೋ, ಮೂರ್ಖತನವೋ, ಜಾಣತನವೋ ಗೊತ್ತಿಲ್ಲ. ಅವರು ಕೇವಲ ಭಾವಗೀತೆಯ ಕವಿಯಲ್ಲ. ವೆಂಕಟೇಶ್ ಮೂರ್ತಿಯವರು ನಿಜ, ಅವರೊಳಗೆ ಒಂದು ಉತ್ಸವ ಮೂರ್ತಿ ಇತ್ತು. ಆ ಉತ್ಸವ ಮೂರ್ತಿ ಬೀದಿ ಬೀದಿಗೆ ಬರ್ತಾ ಇತ್ತು, ಎಲ್ಲರ ಮನೆ ಬಾಗಿಲಿಗೆ ಬರ್ತಾ ಇತ್ತು. ಹಾಗೆ ಅವರ ಭಾವಗೀತೆಗಳು ನಮ್ಮ ಕಿವಿಗೆ ಬೀಳ್ತಾ ಇತ್ತು. ಅದನ್ನು ಕೇಳಿ, ಅವರ ಸಿನಿಮಾ ಗೀತೆಗಳನ್ನು ಕೇಳಿ, ಭಾವಗೀತೆಗಳನ್ನು ಕೇಳಿ, ಇಷ್ಟೇ ಈ ಮೂರ್ತಿ ಅಂತ ಹೇಳಿ ಅಂದ್ಕೊಳ್ಳೋದು ನಮ್ಮ ಮಿತಿ. ಅಲ್ಲಿ ಒಳಗಡೆ ಪ್ರವೇಶ ಮಾಡಬೇಕಲ್ಲ, ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ಆ ಗರ್ಭಗುಡಿ ಒಳಗೆ ಯಾವ ಮೂರ್ತಿ ಇದೆ ಅನ್ನೋದನ್ನು, ಅವರ ಕಾವ್ಯವನ್ನು ಪ್ರವೇಶ ಮಾಡುವ ಮೂಲಕ ನಾವು ತಿಳಿಬೇಕಲ್ಲದೆ ಅಲ್ಲಿವರೆಗೆ ಅವರು ಕೇವಲ ಭಾವಗೀತೆಗಳ ಕವಿಯಾಗಿ ಮಾತ್ರ ನಮಗೆ ತಗ್ತಾರೆ ಅಂತ ಅನಿಸುತ್ತೆ. ಇನ್ನೊಂದು ಕವಿತೆ ಅವರದ್ದು ಓದ್ತೀನಿ. ಇದು ಮಹಾಭಾರತದಲ್ಲಿ ಧನುರ್ವಿದ್ಯಾ ಪರೀಕ್ಷೆ ನಡೆಯುತ್ತೆ ಪಾಂಡವರಿಗೆ, ದ್ರೋಣಾಚಾರ್ಯರು ನಡೆಸೋದು. ಆ ಸಂದರ್ಭವನ್ನು ಇಟ್ಟುಕೊಂಡು ಬಂದಿರುವಂತಹ ಕವಿತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಧನುರ್ವಿದ್ಯಾ ಪರೀಕ್ಷೆಯಲ್ಲಿ ಒಂದು ಮರದ ಮೇಲೆ ಒಂದು ಹಕ್ಕಿ ಕೂತಿರುತ್ತೆ. ದ್ರೋಣಾಚಾರ್ಯರು ಎಲ್ಲರನ್ನು ಕೇಳ್ತಾರೆ, ನಿಮಗೇನು ಕಾಣಿಸ್ತಾ ಇದೆ ಅಲ್ಲಿ ಅಂತ. ಎಲ್ಲರೂ ಈ ಥರ ಒಂದು ಬೈಲಿದೆ ಅಥವಾ ಒಂದು ಮರ ಇದೆ, ಅಲ್ಲಿ ಕಾಡಿದೆ, ಮೇಲೆ ಹಕ್ಕಿ ಇದೆ, ಅಲ್ಲಿ ಹಣ್ಣಿದೆ, ಈ ಥರದ್ದೆಲ್ಲ ಹೇಳಿ, ಅರ್ಜುನ ಇದ್ದು ನನಗೆ ಆ ಕಣ್ಣು ಮಾತ್ರ ಕಾಣಿಸ್ತಾ ಇದೆ, ಹಕ್ಕಿ ಮಾತ್ರ ಕಾಣಿಸ್ತಾ ಇದೆ, ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳುವಂಥ ಒಂದು ಸಂದರ್ಭ ಎಲ್ಲರಿಗೂ ಗೊತ್ತಿದೆ. ಆದರೆ ಅಲ್ಲಿ ಯುಧಿಷ್ಠಿರನ ಸ್ಟ್ಯಾನ್ಸ್ ಏನು ಅಂತ, ಯುಧಿಷ್ಠಿರನ ಮನೋಧರ್ಮ ಎಂಥದ್ದು ಅನ್ನೋದನ್ನು ಒಂದು ಕವಿತೆಯ ಮೂಲಕ ವೆಂಕಟೇಶ್ ಮೂರ್ತಿಯವರು ನಮಗೆ ಕೊಡ್ತಾರೆ. ಕವಿತೆ ಹೆಸರು ಧನುರ್ವಿದ್ಯಾ ಪರೀಕ್ಷೆಯಲ್ಲಿ ಯುಧಿಷ್ಠಿರ ಹಕ್ಕಿಯನ್ನು ನೋಡುತ್ತಾ ಹೇಳಿತು. ಎತ್ತರದ ಮರ, ಇದನ್ನು ಯುಧಿಷ್ಠಿರ ಹೇಳ್ತಾ ಇರೋದು. ಎತ್ತರದ ಮರ, ತುಟ್ಟ ತುದಿಯಲ್ಲಿ ಡೊಂಕು ಹರೆ, ಎಲೆಯ ತಲೆದೂಗು, ಅರೆ ಬಿರಿದ ಎಲವದ ಮೊಗ್ಗು, ಪುಟಾಣಿ ಹಕ್ಕಿ, ಮೈಮೇಲೆ ಜಾರುವ ಬಣ್ಣ, ಹಿಂದೆ ತಿಳಿ ನೀಲಿ, ಅಲ್ಲೊಂದೊಂಟಿ ನಕ್ಷತ್ರ, ಹಕ್ಕಿ ಮತ್ತು ಚುಕ್ಕಿ ಒಂದೇ ಹಸೆಯಲ್ಲಿ. ಆ ಹಕ್ಕಿ ಕೊಕ್ಕಲ್ಲಿ ಹತ್ತಿ, ಹಿಂಚಿದ ಹತ್ತಿ, ಬಿಳಿಗಡ್ಡ. ಆಹಾ, ಆ ಮರದ ಹರೆಯಲ್ಲೊಂದು ಅರೆಮುಗಿದ ಗೂಡು. ಮೊಟ್ಟೆಯ ಇಡುವ ಮೊದಲು ಇದು ಮಾಡುತ್ತಿದೆ ಮೆತ್ತೆ. ಕತ್ತತ್ತಿತ್ತ ತಿರುಗುತ್ತಾ ಹತ್ತಿ ಇಟ್ಟಿತು ಒಳಗೆ. ಎಂಥ ಪ್ರೀತಿಯೋ ಪಾಪ, ನನ್ನ ಕಡೆ ನೋಡುತ್ತಿದೆ ಈಗ ಸರಿಯಾ ಎಂದು. ಹಿಂದೆಲ್ಲೋ ಕಂಡ ಹಾಗಿದೆಯಲ್ಲ ಆ ಕಣ್ಣು, ಎದೆ ಬಿಗಿದ ಹಾಗೇನೋ ಮೇಲೆ ಬರುತ್ತಿದೆ ಉಕ್ಕಿ. ಕ್ಷಮಿಸಿ, ತೆರೆ ತೆರೆ, ದೇವರಾಣೆ ಕಾಣದು ಹಕ್ಕಿ. ಬಹುಶಃ ವೆಂಕಟೇಶ್ ಮೂರ್ತಿಯವರದ್ದು ಈ ರೀತಿಯ ಯುಧಿಷ್ಠಿರನ, ಧರ್ಮರಾಯನ ನಿಲುವು ನಮ್ಮ ಕಾವ್ಯ ಬದುಕನ್ನು ಶ್ರೀಮಂತಗೊಳಿಸಿದ ಕವಿ ವೆಂಕಟೇಶ್ ಮೂರ್ತಿಯವರಿಗೆ ನಮನಗಳು.